ಗುಡ್ ಈವ್ನಿಂಗ್. ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಗ್ ಡಿಬೇಟ್ ಲೈವ್. ನಮಸ್ಕಾರ. ಸುವರ್ಣ ನ್ಯೂಸ್ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ ಒಂದೊಂದು ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡ್ತೀವಿ. ಸಂಬಂಧಪಟ್ಟಂಥ ತಜ್ಞರ ಜೊತೆಗೆ ಸಾಕಷ್ಟು ಮಾತುಕತೆಗಳಾಗ್ತವೆ. ಈ ಸಮಸ್ಯೆಯ ಆಳ ಅಗಲವನ್ನು ತಮ್ಮ ಪರಿಚಯಿಸುವಂಥ ಒಂದು ಪುಟ್ಟ ಪ್ರಯತ್ನ, ಅದು ಬಿಗ್ ಡಿಬೇಟ್ ಮುಖಾಂತರ. ಇವತ್ತು ನಾವು ಎದ್ಕೊಂಡಿರುವಂಥದ್ದು ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಏನಾಗಬಹುದು ಮುಂದಿನ ರಾಜಕೀಯ ಅನ್ನುವಂಥದ್ದು. ಯಾರ್ಯಾರು ರಾಜೀನಾಮೆ ಕೊಟ್ಟರು, ಆ ಕೊಟ್ಟಂಥ ಶಾಸಕರುಗಳು ಶಾಸಕತ್ವವನ್ನೇ ಕಳ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಎತ್ಕೊಂಡು ಇವತ್ತಿನ ಚರ್ಚೆ. ಅದೇ ಈಗಿನ ವಿಶೇಷ ಕಾರ್ಯಕ್ರಮ, ಅದು ಏಟು ಇದು ರೇಟು. ಬರೀ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಸಾರ್ವಭೌಮ ಬಗ್ಲಿ ಇದ್ದಾರೆ. ಬಿಜೆಪಿ ನಾಯಕರು, ಶಾಸಕರು. ರಮೇಶ್ ಕುಮಾರ್ ಜಿ ನಮ್ಮ ಜೊತೆಗಿದ್ದಾರೆ, ಹಿರಿಯ ರಾಜಕಾರಣಿಗಳು, ಕಾಂಗ್ರೆಸ್ ಮುಖಂಡರು. ರವೀಂದ್ರ ರೇಷ್ಮೆ ಇದ್ದಾರೆ, ಹಿರಿಯ ಪತ್ರಕರ್ತರು. ಜೊತೆಗೆ ಡಿ.ವಿ. ಚಂದ್ರೇಗೌಡರು ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಹುಬ್ಳಿ ಸ್ಟುಡಿಯೋದಿಂದ ಬಸವರಾಜ್ ಹೊರಟ್ಟಿ ಅವರಿರ್ತಾರೆ, ಮಾಜಿ ಸಚಿವರು, JDS ಮುಖಂಡರು. ಸೊ ಸಾಕಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಇವತ್ತಿನ ಡೆವಲಪ್ಮೆಂಟ್ಸ್ ಮತ್ತು ನಾಳಿನ ಡೆವಲಪ್ಮೆಂಟ್ಸ್ ಏನೇನು ಆಗಬಹುದು ಅನ್ನುವಂಥದ್ದು. ಯಾಕಂದರೆ ಸ್ಪೀಕರ್ 8 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬರಬಹುದು. ಬಂದ ಮೇಲೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಗರಿಗೆದರಬಹುದು. ನಾಳಿನ ಬೆಳವಣಿಗೆಗಳು ಏನಾಗಬಹುದು, ಯಾವ್ಯಾವ ಸಾಧ್ಯತೆಗಳಿದೆ, ಯಾರ್ಯಾರು ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಶಾಸಕತ್ವವನ್ನು ಕಳ್ಕೊಳ್ತಾರ ರಾಜೀನಾಮೆ ಕೊಟ್ಟಂಥವ್ರು. ಯಡಿಯೂರಪ್ಪನವ್ರ ತಂತ್ರ ಯಡಿಯೂರಪ್ಪನವ್ರಿಗೆ ಮತ್ತೆ ತಿರುಗುಮುರುಗಾಗಬಹುದಾ ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದರೆ ಬೆಳವಣಿಗೆಗಳು ಏನೇನು, ಸಾಧ್ಯತೆಗಳೇನೇನು, ಬನ್ನಿ ಒಂದು ವರದಿ ನೋಡೋಣ. ರಾಜೀನಾಮೆ ಕೊಟ್ಟವರು ಶಾಸಕತ್ವವನ್ನೇ ಕಳೆದುಕೊಳ್ತಾರಾ? ಯಡಿಯೂರಪ್ಪ ತಂತ್ರ ಅವರಿಗೆ ತಿರುಗುಬಾಣವಾಗತ್ತಾ? ಶೆಟ್ಟರ್ ಬಜೆಟ್ ಮಂಡಿಸ್ತಾರಾ? BSY ಸರ್ಕಾರ ಬೀಳಿಸ್ತಾರಾ? ಇದು ಏಟು ಎದುರೇಟಿನ ಯುದ್ಧ. ಯಡಿಯೂರಪ್ಪ ನೇತೃತ್ವದ KJP ಸೇರಲು ಸಿದ್ಧರಾಗಿರುವ 12 ಶಾಸಕರಿಗೆ ಬಿಜೆಪಿ ತಿರುಗೇಟು ನೀಡುತ್ತಿದೆ. ರಾಜೀನಾಮೆ ಕೊಟ್ಟಿರುವ ಎಲ್ಲ 12 ಶಾಸಕರನ್ನು ಅನರ್ಹಗೊಳಿಸುವಂತೆ ವಿಧಾನಸಭೆ ಕಾರ್ಯದರ್ಶಿಗೆ ದೂರು ಸಲ್ಲಿಸಿದೆ. ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಮತ್ತು ನೆಲಮಂಗಲ ನಾಗರಾಜ್ ಇವತ್ತು ಕಾರ್ಯದರ್ಶಿ ಓಂ ಪ್ರಕಾಶ್ಗೆ ದೂರು ನೀಡಿದ್ದಾರೆ. ಇವರನ್ನ ಅನರ್ಹಗೊಳಿಸಿ ಶೋಭಾ ಕರಂದ್ಲಾಜೆ, CM ಉದಾಸಿ, BP ಹರೀಶ್, ಹರತಾಳು ಹಾಲಪ್ಪ, G ಶಿವಣ್ಣ, ತರೀಕೆರೆ ಸುರೇಶ್, N ಚಂದ್ರಪ್ಪ, ಸುರೇಶ್ ಗೌಡ ಪಾಟೀಲ್, ಬಸವರಾಜ ಪಾಟೀಲ್ ಅಟ್ಟೂರ್, ನೆಹರು ಓಲೇಕಾರ್, SI ಚಿಕ್ಕನಗೌಡರ್ ಮತ್ತು ಸುನಿಲ್ ವಲ್ಯಾಪುರೆ ಅವರನ್ನ ಅನರ್ಹಗೊಳಿಸಬೇಕು ಅನ್ನೋದು ಇವರ ದೂರು. ವಿಶೇಷ ಅಂದ್ರೆ ದೂರಿನಲ್ಲಿ ರಾಜೀನಾಮೆ ಕೊಟ್ಟಿರುವ VS ಪಾಟೀಲ್, ತಿಪ್ಪೇಸ್ವಾಮಿ ಅವರ ಹೆಸರಿಲ್ಲ. ರಾಜೀನಾಮೆ ನೀಡದೇ ಇರೋ ಸುನಿಲ್ ವಲ್ಯಾಪುರೆ ಹೆಸರಿದೆ. ಇವರೆಲ್ಲ ಯಡಿಯೂರಪ್ಪ ಆಯೋಜಿಸಿದ್ದ KJP ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. CM ಹಾಗೂ ಬಿಜೆಪಿ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ. ಬಿಜೆಪಿಗೆ ರಾಜೀನಾಮೆ ಸಲ್ಲಿಸದೆ KJP ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದ್ದಾರೆ. ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಉಲ್ಲಂಘನೆಯಾಗಿದ್ದು ಇವರೆಲ್ಲರನ್ನೂ ಅನರ್ಹಗೊಳಿಸಬೇಕು. ನಾವು ಕೊಟ್ಟಿರುವ ದೂರಿನ ವಿಚಾರಣೆ ಮುಗಿಯುವವರೆಗೂ ಇವರ ರಾಜೀನಾಮೆ ಅಂಗೀಕರಿಸಬಾರದು ಅನ್ನೋದು ಇವರ ಒತ್ತಾಯ. ಯಡಿಯೂರಪ್ಪ ಅವರ ಮಂತ್ರವನ್ನ ಅವರಿಗೆ ತಿರುಮಂತ್ರ ಮಾಡಿದ್ದೇವೆ ಅನ್ನೋದು ಬೇಳೂರು ಗೋಪಾಲಕೃಷ್ಣ ವಾದ. ಅವರೇ ಮಾಡಿದ್ದಾರಲ್ಲ, ವಾಮ ಮಾರ್ಗದಲ್ಲಿ ನಮ್ಮನ್ನು, ನಾವು ಏನೂ ತಪ್ಪು ಮಾಡಿರಲಿಲ್ಲ, ಅವತ್ತು ಯಾವುದೇ ತಪ್ಪು ಮಾಡಿರಲಿಲ್ಲ. ಯಡಿಯೂರಪ್ಪನವ್ರು ಸರಿ ಇಲ್ಲ, ನಾವು ಬದಲಾವಣೆ ಆಗಬೇಕಂತ ಹೇಳಿದ್ಬಿಟ್ರೆ ನಾವು ಯಾವುದೇ ತಪ್ಪು ಮಾಡಿರಲಿಲ್ಲ. ಆದರೂ ಸಹ ವಾಮ ಮಾರ್ಗದಲ್ಲಿ ಅಧಿಕಾರವನ್ನು ಇಟ್ಕೊಂಡು ಅವತ್ತು 7 ತಿಂಗಳ ನಮ್ಮ ಹೊರಗಾಕಿರುವುದು ತಾವೆಲ್ಲ ಕಂಡಿದ್ದೀರಿ. ಹಾಗೆ ಅವರು ಕಲಿಸ್ಕೊಟ್ಟಿದ್ದೇ ಪಾಠ ಇದು, ಬೇರೆ ಏನಿಲ್ಲ. ಯಡಿಯೂರಪ್ಪನವರು ಏನು ನಮಗೆ ಹಿಂದೆ ಅವರು ಉಳಿಸ್ಕೊಳ್ಳೋಕ್ಕೆ ರಾತ್ರಿ 5 ಗಂಟೆಗೆ ಏನು ವಜಾ ಮಾಡಿದರು, ಇವತ್ತು ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಈಗ ಈ ಶಾಸಕರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಮತ್ತು ನೆಲಮಂಗಲ ನಾಗರಾಜ್ ಕೊಟ್ಟಿರುವ ದೂರು ದೊಡ್ಡದಾಗಿಯೇ ಇದೆ. 12 ಶಾಸಕರ ವಿರುದ್ಧ 3000 ಪುಟಗಳ ಸುದೀರ್ಘ ವರದಿ ಸಲ್ಲಿಸಲಾಗಿದೆ. ಟಿವಿ ಚಾನೆಲ್ಗಳಿಗೆ ಈ ಎಲ್ಲ ಶಾಸಕರು ನೀಡಿರುವ ವೈಯಕ್ತಿಕ ಹೇಳಿಕೆಗಳ ಸಿಡಿಗಳು, ದಿನಪತ್ರಿಕೆಗಳಿಗೆ ನೀಡಿರುವ ಹೇಳಿಕೆಗಳ ಪೇಪರ್ ಕಟಿಂಗ್ಸ್ಗಳನ್ನು ಜೊತೆಗಿರಿಸಲಾಗಿದೆ. ಆ ಶಾಸಕರು ಬಿಜೆಪಿ ಸದಸ್ಯತ್ವ ಪಡೆದಿರುವುದು, ಬಿಜೆಪಿ ಚಿಹ್ನೆಯಿಂದಲೇ ಗೆದ್ದಿದ್ದಾರೆ ಎನ್ನುವುದಕ್ಕೂ ದಾಖಲೆ ನೀಡಿದ್ದಾರೆ. ಇದಾದ ನಂತರ ಬಿಜೆಪಿ ಶಾಸಕರಾಗಿದ್ದುಕೊಂಡೇ ಕೆಜೆಪಿ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿರುವುದು,
ಹಾವೇರಿಯ ಕೆಜೆಪಿ ಸಮಾವೇಶದಲ್ಲಿ ಭಾಗವಹಿಸಿರುವುದಕ್ಕೆ ಸಾಕ್ಷ್ಯಾಧಾರಗಳನ್ನು ಒದಗಿಸಲಾಗಿದೆ. ಅಲ್ಲದೆ ರಾಜೀನಾಮೆ ಕೊಟ್ಟಿರುವ ಶಾಸಕರು, ಸುದ್ದಿಗೋಷ್ಠಿಗಳಲ್ಲಿ ಬಿಎಸ್ವೈ ಪರ, ಸಿಎಂ ವಿರುದ್ಧ ನೀಡಿರುವ ಹೇಳಿಕೆಗಳು, ಕೆಜೆಪಿ ಪ್ರಚಾರದ ಕಟೌಟ್ಗಳಲ್ಲಿ ಇವರು ಬಿಎಸ್ವೈಗೆ ಸ್ವಾಗತ ಕೋರಿದ್ದ ಭಾವಚಿತ್ರಗಳು, ಬಿಎಸ್ವೈ ಸುದ್ದಿಗೋಷ್ಠಿಗಳಲ್ಲಿ ಜೊತೆಗೆ ಕಾಣಿಸಿಕೊಂಡಿರುವ ವಿವರಗಳ ಜೊತೆ ಸ್ಥಳೀಯ ಮಟ್ಟದಲ್ಲಿ ಕೆಜೆಪಿ ಸಂಘಟನೆ ಮಾಡುತ್ತಿರುವುದಕ್ಕೆ ದಾಖಲೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಯಡಿಯೂರಪ್ಪ ಜೊತೆ ಗುರುತಿಸಿಕೊಂಡಿರುವ 6 ಮೇಲ್ಮನೆ ಸದಸ್ಯರ ವಿರುದ್ಧವೂ ನಾಳೆ ದೂರು ಕೊಡುವುದಾಗಿ ಕೂಡ ಹೇಳಿದ್ದಾರೆ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾದ ಎಂಡಿ ಲಕ್ಷ್ಮೀನಾರಾಯಣ್, ಶಿವರಾಜ್ ಸಜ್ಜನ್, ಮೋಹನ್ ಲಿಂಬಿಕಾಯಿ, ಭಾರತಿ ಶೆಟ್ಟಿ, ಪಿಜೆ ಪುಟ್ಟಸ್ವಾಮಿ ಹಾಗೂ ಮುಮ್ತಾಜ್ ಅಲಿ ಖಾನ್ ವಿರುದ್ಧ ನಾಳೆ ದೂರು ಕೊಡಲಿದ್ದಾರೆ. ಬಿಜೆಪಿ ಈಗಲೂ ಕೂಡ ಶೆಟ್ಟರ್ ಅವರೇ ಬಜೆಟ್ ಮಂಡಿಸುತ್ತಾರೆ ಎನ್ನುವ ಆತ್ಮವಿಶ್ವಾಸದಲ್ಲಿದೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ ಸಿಎಂ ಶೆಟ್ಟರ್ ಕೂಡ ಇದೇ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರು ಕೂಡ ಇದೇ ವಿಶ್ವಾಸದಲ್ಲಿದ್ದಾರೆ. ರಾಜಕೀಯ ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ಶಾಸಕರು ಮತ್ತು ಎಲ್ಲ ಸಚಿವರು ನಮ್ಮ ಜೊತೆ ಇದ್ದಾರೆ ಮತ್ತು ಸರ್ಕಾರಕ್ಕೆ ಬಹುಮತ ಇದೆ, ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಮಾನ್ಯ ರಾಜನಾಥ್ ಸಿಂಗ್ ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ ಮತ್ತು ಆ ರೀತಿ ಇವತ್ತು ಪರಿಸ್ಥಿತಿ ಇದ್ದುದನ್ನು ನಾನು ಹೇಳಿದ್ದೇನೆ. फुल कॉन्फिडेंस के साथ कह सकता हूं कि हमारी कर्नाटका गवर्नमेंट के सामने किसी प्रकार की कोई क्राइसिस नहीं है. हमारी कर्नाटका गवर्नमेंट अपना कार्यकाल पूरा करेगी. आई थिंक देयर इज नो नीड टू सजेस्ट मिस्टर जगदीश शेट्टर because he is very intelligent, very sharp, very efficient, very competent chief minister. ಇಷ್ಟೆಲ್ಲ ಹಡಾವಿಡಿಯ ಸೂತ್ರಧಾರ ಬಿಎಸ್ ಯಡಿಯೂರಪ್ಪ ಕೂಡ ಶೆಟ್ಟರ್ ಅವರೇ ಬಜೆಟ್ ಮಂಡಿಸುತ್ತಾರೆ ಎಂದಿರೋದು ವಿಶೇಷ. ನಮ್ಮ ಉದ್ದೇಶ ಈ ಸರ್ಕಾರವನ್ನು ಬೀಳಿಸೋದಲ್ಲ. ಸರ್ಕಾರವನ್ನು ಬೀಳಿಸಬೇಕು ಅಂತಿದ್ದರೆ ಡಿಸೆಂಬರ್ 9ನೇ ತಾರೀಕು ನಮ್ಮ ಶಾಸಕರಿಗೆಲ್ಲ ಅವತ್ತೇ ರಾಜೀನಾಮೆ ಕೊಡಿಸಿ ಇವ್ರನ್ನ ಮನೆಗೆ ಕಳಿಸ್ಕೊಡ್ತಾ ಇದ್ದು. ನಾನು ಅದಕ್ಕೆ ಅವತ್ತು ಹೇಳಿದ್ದೆ, ಇದು ಸಮ್ಮಿಶ್ರ ಸರ್ಕಾರ, ಕೆಜೆಪಿ ಬೆಂಬಲಿತ ಸರ್ಕಾರ ಇಲ್ಲಿ ನಡೀತಾ ಇದೆ ಅಂತ. ಅವರು ಅದನ್ನು ಒಪ್ಕೊಳ್ಳಿಲ್ಲ. ಬಜೆಟ್ ಮಂಡನೆ ವಿರೋಧ ಮಾಡೋದಾಗಿದ್ದರೆ ಒಂದು 20 ಜನ ಒಟ್ಟಿಗೆ ಹೋಗಿ ರಾಜೀನಾಮೆ ಕೊಟ್ಟು ಸರ್ಕಾರ ಉರುಳಿಸ್ತಾ ಇದ್ದು. ಆ ಇಂಟೆನ್ಷನ್ ನಮ್ದಿಲ್ಲ. ಯಡಿಯೂರಪ್ಪ ಅವರಿಗೂ ಸ್ವಲ್ಪ ಹಿನ್ನಡೆಗಳಾಗಿವೆ. ಯಡಿಯೂರಪ್ಪ ಜೊತೆ ಹೋಗೋದು ಗ್ಯಾರಂಟಿ ಎಂಬಂತಿದ್ದ ಸಚಿವರಾದ ರೇಣುಕಾಚಾರ್ಯ, ರೇವೂನಾಯಕ ಬೆಳಮಗಿ, ಬಸವರಾಜ ಬೊಮ್ಮಾಯಿ ಉಲ್ಟಾ ಹೊಡೆದಿದ್ದಾರೆ. ಇನ್ನು ಕೆಲವು ಶಾಸಕರು ಅತ್ತಲೋ ಇತ್ತಲೋ ಎಂಬಂತ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇದು ಏಟು ಎದಿರೇಟಿನ ರಾಜಕೀಯ. ಯಾವಾಗ ಏನಾಗುತ್ತೆ ಅರ್ಥ ಆಗೋಲ್ಲ. ಏನು ಬೇಕಾದರೂ ಆಗಬಹುದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಒಂದಷ್ಟು ವಿವರಗಳನ್ನ ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಅವ್ರ ಜೊತೆಗೆ ಚರ್ಚೆ ಮಾಡೋಣ.